ಹಾಂ ಮಚ್ಚಿ ಜಿಮ್ಮಿಗೆ ಬಂದಿದ್ದೀನಿ ವರ್ಕೌಟ್ ಮಾಡ್ಬಿಟ್ಟು ಆಮೇಲೆ ಫೋನ್ ಮಾಡ್ತಿದ್ರು. ಹಲೋ ಎಕ್ಸ್ಕ್ಯೂಸ್ ಮೀ, ಟ್ರೈನರ್ ನೀವೇನಾ? ಹಾಂ ನಾನೇ. ಜಿಮ್ಗೆ ಹೊಸ್ದಾಗಿ ಜಾಯ್ನ್ ಆಗಿದ್ದೀನಿ, ಇವತ್ತೇ ಫಸ್ಟ್ ಡೇ, ಬನ್ನಿ ವರ್ಕೌಟ್ ಮಾಡಿಸಿ. ಓ ವೆರಿ ಗುಡ್, ವೆಲ್ಕಮ್ ಟು ದ ಜಿಮ್. ಬನ್ನಿ ವಾರ್ಮ್ ಅಪ್ಸ್ ಮಾಡಿ, ಇಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ನಮ್ಮ ಲೈಫಲ್ಲಿ ಗ್ರೇಸೇ ಇಲ್ಲ, ಡೈರೆಕ್ಟ್ ರೇಸು, ಚೆಸ್ಟು ಬೈಸೆಪ್ಸು ಲೆಗ್ಸು ಎಲ್ಲ ಹೇಳ್ಕೊಡ್ಬೇಕು, ಬನ್ನಿ. ನೋಡಿ ಇವರ ಜಿಮ್ಮಿಗೆ ಬಂದಿದ್ದು ಫಸ್ಟ್ ದಿವಸ ಎಲ್ರಿಗೂ ಸಿಕ್ಕಾಪಟ್ಟೆ ಜೋಶ್ ಇರುತ್ತೆ. ಜೋಶ್ನ ಕಂಟ್ರೋಲ್ ಮಾಡೋದೇ ಮೊದಲನೇ ಟೆಕ್ನಿಕ್ಕು. ವಾರ್ಮ್ ಅಪ್ಸ್ ಮಾಡಿ ನಾನು ಹೇಳ್ಕೊಡ್ತೀನಿ. ಅಷ್ಟೊಂದು ಕಾಸು ಕೊಟ್ಟು ಬಂದಿರೋದು ಹಿಂಗೆ ಅಲ್ಲಾಡ್ಸಕ್ಕಲ್ಲ, ಬನ್ನಿ. ಐ ಆಮ್ ರಿಯಲಿ ಸಾರಿ ಸರ್, ಆ ಥರ ಎಲ್ಲ ಸ್ಟಾರ್ಟಿಂಗಲ್ಲೇ ಹೇಳ್ಕೊಡೋದಕ್ಕಾಗೋದಿಲ್ಲ. ಮಸಲ್ ಬಿಲ್ಡಿಂಗ್ ಎಲ್ಲ ನೆಕ್ಸ್ಟ್ ಪ್ರೋಸೆಸ್ಸು, ನಾನು ನಿಮಗೆ ನಿಧಾನ ಹೇಳ್ಕೊಡ್ತೀನಿ. ಯಾಕೆ ಹೇಳ್ಕೊಡಕ್ಕೆ ಬರಲ್ವಾ? ಹೊಸ್ಪನ? ಸಾರಿ ಸರ್, ಆ ಥರ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ. ನಮಗೊಂದು ಪ್ರೊಸೀಜರ್ ಇರುತ್ತೆ, ಅದನ್ನು ನಾನು ಫಾಲೋ ಮಾಡಬೇಕಾಗುತ್ತೆ. ಐ ಆಮ್ ಸಾರಿ. ನೀನು ಹೇಳ್ಕೊಡ್ಲಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು ನಾನೇ ಮಾಡ್ಕೊತೀನಿ. ಇವರೇ 40 kg ಅಷ್ಟೇ ಲಾಸ್ಟ್ ಡಬಲ್ಸು. ಹೇ ಹಲೋ ಈ ಥರ ಮಾಡಬಾರ್ದು ಸರ್, ಫಾರ್ಮ್ ಕರೆಕ್ಟಾಗಿಲ್ಲ. ಹೋಗ್ರಿ ತಲೆ ತಿನ್ಬೇಡಿ. ಚೆಸ್ಟು ನಿನಗೆ ಇವತ್ತಿಲ್ಲ ರೆಸ್ಟು. ಸರ್ ನೀವು ಸಿಕ್ಕಾಪಟ್ಟೆ ರೆಸ್ಟ್ ತೊಗೊಳ್ತಿದ್ದೀರಾ, ಈ ಥರ ಮಾಡಬಾರ್ದು ಸರ್. ತಲೆಗೆ ಶೂಟ್ ಹಾಕ್ಬೇಡಿ ಬ್ರೋ, ನಾಳೆ ಇಯರ್ಫೋನ್ಸ್ ತರ್ತೀನಿ, ಸುಮ್ಮನೆ ಕಚ್ತಾನೆ. 125. ಹಲೋ, ಏನಾಯ್ತು? ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಇನ್ನು ಸ್ವಲ್ಪ ವೆಯ್ಟ್ ಹಾಕ್ಬೇಕಾ? ಅದೇನಂದ್ರೆ ಮನೆ ತನಕ ಬಿಟ್ಬಿಡಿ ಸರ್. ನಾನು ಹೇಳಿದೆ, ನನ್ನ ಮಾತು ಕೇಳಲಿಲ್ಲ, ಈಗ ನೋಡಿ ನೀನೇ ಪಪ್ಸಾಗ್ಬಿಟ್ಟೆ.